ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಡಿಸೆಂಬರ್ 23 ನಂತರ ಸಿಂಹರಾಶಿಯವರ ಜೀವನದಲ್ಲಿ ಸಂಭವಿಸಲಿರುವ ಬದಲಾವಣೆಗಳು ಸಾಮಾನ್ಯ ಆಗಿರುವುದಿಲ್ಲ. ಇದು ನಿಮ್ಮ ಅಸ್ತಿತ್ವವನ್ನೇ ಮತ್ತೊಮ್ಮೆ ಬೆಳಗಿಸುವಂತಹ ಮಹತ್ವದ ಕಾಲವಾಗಿದೆ. ಇಷ್ಟು ದಿನ ನೀವು ಅನುಭವಿಸಿದ ಅವಮಾನ, ವಿಳಂಬ, ಅನ್ಯಾಯ ಮತ್ತು ಒಳಗಿನ ಅಸಮಾಧಾನಗಳಿಗೆ ಈಗ ಅಂತ್ಯವಾಗುವ ಸಮಯ ಬಂದಿದೆ. ಸಿಂಹರಾಶಿಯವರು ಸಹಜವಾಗಿ ನಾಯಕತ್ವ ಗುಣ ಹೊಂದಿರುವವರು. ಗೌರವ ಮತ್ತು ಮಾನ್ಯತೆ ಇವರಿಗೆ ಅತ್ಯಂತ ಮುಖ್ಯವಾಗಿದ್ದು, ಆದರೆ ಕಳೆದ ಕೆಲವು ದಿನಗಳಿಂದ ನಿಮ್ಮ ಶ್ರಮಕ್ಕೆ ತಕ್ಕ ಗೌರವ ಸಿಗದೆ ಮನಸ್ಸು ನೋಯಿಸಿಕೊಂಡಿದ್ದೀರಿ. ಹೊರಗಡೆ ಧೈರ್ಯವಾಗಿ ಕಾಣಿಸಿಕೊಂಡರೂ ಕೂಡ ಒಳಗೊಳಗೆ ನೀವು ಅನೇಕ ಪ್ರಶ್ನೆಗಳೊಂದಿಗೆ ಹೋರಾಟವನ್ನು ನಡೆಸಿದ್ದೀರಿ. ಆದರೆ ಡಿಸೆಂಬರ್ 23 ನಂತರ ನಿಮ್ಮ ಜೀವನದಲ್ಲಿ ನಡೆಯಲಿರುವ ರಹಸ್ಯ ಪವಾಡ ನಿಮ್ಮೊಳಗಿನ ಸಿಂಹವನ್ನು ಮತ್ತೆ ಜಾಗೃತಗೊಳಿಸುತ್ತೆ. ಈ ಸಮಯದಲ್ಲಿ ನಿಮ್ಮ ಬದುಕಿಗೆ ಒಬ್ಬ ಅತ್ಯಂತ ಪ್ರಭಾವಶಾಲಿ ಆದರೆ ಮೌನ ಸ್ವಭಾವದ ವ್ಯಕ್ತಿಯ ಆಗಮನದ ಸಾಧ್ಯತೆ ಇದೆ. ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ರಾಜಕೀಯ ಸಲಹೆಗಾರನಂತೆ, ತಂತ್ರಜ್ಞಾನದಂತೆ ಅಥವಾ ನಿಮ್ಮ ಹೃದಯದ ಬೆಂಬಲವಾಗಿಯೂ ನಿಮಗೆ ಕಾಣಿಸಿಕೊಳ್ಳಬಹುದು. ಅವರು ನಿಮ್ಮ ಸಾಮರ್ಥ್ಯವನ್ನು ಯಾರಿಗಿಂತಲೂ ಚೆನ್ನಾಗಿ ಗುರುತಿಸುವ ಶಕ್ತಿಯನ್ನು ಹೊಂದಿರ್ತಾರೆ. ನೀವು ಇಷ್ಟು ದಿನ ಅನುಭವಿಸಿದ ಅನ್ಯಾಯವನ್ನು ಅವರು ನಿಮ್ಮ ಪರವಾಗಿ ತಿದ್ದುವ ಪ್ರಯತ್ನ ಮಾಡ್ತಾರೆ. ಇಷ್ಟು ದಿನ ನಿಮ್ಮ ಮುಂದೆ ಬಂದ ಅಡೆತಡೆಗಳು ನಿಧಾನವಾಗಿ ಕರಗುತ್ತೆ. ನಿಮ್ಮ ದಾರಿಯಲ್ಲಿ ಬೆಳಕು ಹರಿಯಲು ಆರಂಭವಾಗುತ್ತೆ. ಕಳೆದ ಕೆಲವು ವರ್ಷಗಳಿಂದ ಸಿಂಹರಾಶಿಯವರು ಕೆಲಸ ಸಂಬಂಧಿತ ಮತ್ತು ಸಾಮಾಜಿಕ ಜೀವನದಲ್ಲಿ ಅನೇಕ ಸವಾಲುಗಳನ್ನು ಎದುರಿಸ್ತಾ ಇದ್ರು. ನಿಮ್ಮ ಪ್ರತಿಭೆಯನ್ನು ಮರೆಮಾಚ್ತಾ ಇದ್ರು. ನಿಮ್ಮ ಬೆಳವಣಿಗೆಯನ್ನು ತಡೆಯೋದಕ್ಕೆ ಪ್ರಯತ್ನ ಮಾಡ್ತಿದ್ರು. ಆದರೆ ನೀವು ಮೌನವಾಗಿ ಹೋರಾಡುತ್ತಾ ಬಂದಿದ್ದೀರಿ. ಡಿಸೆಂಬರ್ 23 ನಂತರ ಗ್ರಹಗತಿಯ ಬದಲಾವಣೆ ನಿಮ್ಮ ಪಾಲಿಗೆ ನ್ಯಾಯ ತರುವ ಕಾಲವನ್ನು ಸೂಚಿಸುತ್ತೆ. ನೀವು ಮಾಡಿದ ಒಂದು ಒಳ್ಳೆಯ ಕೆಲಸಗಳಿಗೆ ಈಗ ಫಲ ಅನ್ನೋದು ಸಿಗುವ ಸಮಯ ಬಂದಿದೆ. ಈ ಬದಲಾವಣೆ ಯಾವುದೇ ಗದ್ದಲವಿಲ್ಲದೆ ಮೌನವಾಗಿ ನಿಮ್ಮ ಬದುಕಿಗೆ ಪ್ರವೇಶ ಮಾಡೋದ್ರಿಂದ ಇದನ್ನು ರಹಸ್ಯ ಪವಾಡ ಅಂತಾನೆ ಕರೆಯಬಹುದು. ಮಾನಸಿಕವಾಗಿ ನೀವು ತುಂಬಾ ದಣಿದಿದ್ದೀರಿ. ಸದಾ ಬಲಿಷ್ಠನಂತೆ ಕಾಣಬೇಕು ಎಂಬ ಒತ್ತಡ ನಿಮ್ಮ ಮೇಲೆ ಇತ್ತು. ನಿಮ್ಮ ನೋವನ್ನು ಯಾರೊಂದಿಗೂ ಹಂಚಿಕೊಳ್ಳದೆ ಒಳಗೆ ಇಟ್ಟುಕೊಂಡಿದ್ದೀರಿ. ಆದರೆ ಈಗ ನಿಮ್ಮ ಹೃದಯ ಹಗುರವಾಗ್ತಾ ಇದೆ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವವರು ನಿಮ್ಮ ಸುತ್ತಲೂ ಕಾಣಿಸಿಕೊಳ್ತಾರೆ. ಸಮಾಜ ಮತ್ತು ಕೆಲಸದ ಜಾಗದಲ್ಲಿ ನಿಮ್ಮ ಬಗ್ಗೆ ಇದ್ದ ತಪ್ಪು ಕಲ್ಪನೆಗಳು ದೂರವಾಗ್ತಾ ಇವೆ. ನಿಮ್ಮ ನಾಯಕತ್ವ ಗುಣ ಮತ್ತು ಪ್ರಾಮಾಣಿಕತೆ ಬಗ್ಗೆ ಬೆಳಕಿಗೆ ಬರುತ್ತೆ. ಸಿಂಹರಾಶಿಯವರು ಗೌರವದ ಮೇಲೆ ಬದುಕುವವರು. ಆದರೆ ಡಿಸೆಂಬರ್ 23 ನಂತರ ಆಗಮಿಸುವ ಆ ಹೊಸ ವ್ಯಕ್ತಿ ನಿಮ್ಮ ಜೀವನಕ್ಕೆ ಮರಳಿ ಗೌರವವನ್ನು ತಂದುಕೊಡ್ತಾರೆ. ಅವರು ನಿಮ್ಮ ಆತ್ಮವಿಶ್ವಾಸವನ್ನು ಮತ್ತಷ್ಟು ಗಟ್ಟಿಗೊಳಿಸ್ತಾರೆ. ನೀವು ಒಂಟಿಯಲ್ಲ ಎಂಬ ಭಾವನೆ ನಿಮ್ಮೊಳಗೆ ಹೊಸ ಶಕ್ತಿಯನ್ನು ತುಂಬುತ್ತೆ. ಹಳೆಯ ಪರಿಚಯಗಳು ಮತ್ತೆ ಉಪಯುಕ್ತವಾಗಬಹುದು ಅಥವಾ ಹೊಸ ಸಂಪರ್ಕಗಳು ನಿಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸಬಹುದು. ಅವರ ಮಾತುಗಳು ಮತ್ತು ತಂತ್ರಗಳು ನಿಮ್ಮ ವೃತ್ತಿ ಮತ್ತು ವೈಯಕ್ತಿಕ ಬದುಕಿನಲ್ಲಿ ಮಹತ್ವದ ಬದಲಾವಣೆ ತರುತ್ತೆ. ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ ಸಿಂಹರಾಶಿಯವರು ಸಾಮಾನ್ಯ ಸ್ಥಾನಕ್ಕೆ ಸೀಮಿತವಾಗುವವರು ಅಲ್ಲ. ನಿಮ್ಮೊಳಗೆ ಸದಾ ದೊಡ್ಡ ಗುರಿಗಳು ಇರುತ್ತೆ. ಆದರೆ ಇಷ್ಟು ದಿನ ಇವುಗಳಿಗೆ ಸರಿಯಾದ ವೇದಿಕೆ ಸಿಗದೆ ಹತಾಶರಾಗಿದ್ದೀರಿ. ಆದರೆ ಡಿಸೆಂಬರ್ 23 ನಂತರ ಈ ಸ್ಥಿತಿ ಸಂಪೂರ್ಣ ಬದಲಾಗುತ್ತೆ. ನಿಮ್ಮ ಕಾರ್ಯಕ್ಷಮತೆ ಮೇಲಾಧಿಕಾರಿಗಳ ಗಮನ ಸೆಳೆಯುತ್ತೆ. ನಾಯಕತ್ವ, ಸ್ಥಾನ, ಜವಾಬ್ದಾರಿ ಅಥವಾ ಪದೋನ್ನತಿ ನಿಮ್ಮತ್ತ ಬರುತ್ತೆ. ಆಡಳಿತ, ರಾಜಕೀಯ, ಶಿಕ್ಷಣ, ಮಾಧ್ಯಮ, ರಕ್ಷಣಾ ಕ್ಷೇತ್ರ ಅಥವಾ ಮ್ಯಾನೇಜ್ಮೆಂಟ್ ಸಂಬಂಧಿತ ಕೆಲಸಗಳಲ್ಲಿ ಇರುವವರಿಗೆ ಇದು ಸುವರ್ಣ ಕಾಲ ಅಂತಾನೆ ಹೇಳ್ಬಹುದು. ಸ್ವಂತ ಉದ್ಯಮ ಮಾಡುವವರಿಗೆ ಅಧಿಕಾರ ವಿಸ್ತರಣೆ ಮತ್ತು ಸ್ವಭಾವ ಹೆಚ್ಚಳದ ಯೋಗವಿದೆ. ಆ ಹೊಸ ವ್ಯಕ್ತಿಯ ಮಾರ್ಗದರ್ಶನ ನಿಮ್ಮ ನಿರ್ಣಯಗಳಿಗೆ ತೀಕ್ಷ್ಣತೆ ನೀಡುತ್ತೆ. ಹಣಕಾಸಿನ ವಿಚಾರದಲ್ಲಿ ಸಿಂಹರಾಶಿಯವರು ದೊಡ್ಡ ಮನಸ್ಸಿನವರು, ಉದಾರವಾಗಿ ಖರ್ಚು ಮಾಡುವವರು. ಆದರೆ ಇತ್ತೀಚಿನ ದಿನಗಳಲ್ಲಿ ಹಣದ ಒತ್ತಡ ನಿಮ್ಮನ್ನು ಕಾಡ್ತಿರಬಹುದು. ಆದಾಯ ಇದ್ರೂ ಉಳಿಸಿಕೊಳ್ಳೋದಕ್ಕೆ ಆಗದೆ ಬೇಸರವನ್ನು ಮಾಡ್ಕೊಂಡಿರ್ತೀರ. ಆದರೆ ಡಿಸೆಂಬರ್ 23 ನಂತರ ಹಣಕಾಸು ಸ್ಥಿತಿಯಂತೂ ಕ್ರಮೇಣ ಕಡಿಮೆಯಾಗುತ್ತೆ. ಹಣಕಾಸಿನ ಸ್ಥಿತಿ ಅನ್ನೋದು ಸುಧಾರಿಸುತ್ತೆ. ನಿಮ್ಮ ಆದಾಯದ ಹೊಸ ಮೂಲಗಳು ತೆರೆದುಕೊಳ್ಳುತ್ತೆ. ಪ್ರಭಾವದಿಂದ ಲಾಭ ಅಥವಾ ದೊಡ್ಡ ಒಪ್ಪಂದಗಳು ನಿಮ್ಮ ಪಾಲಾಗಬಹುದು. ಆಸ್ತಿ, ವಾಹನ ಅಥವಾ ಭೂಮಿ ಸಂಬಂಧಿತ ಒಂದು ಕನಸುಗಳು ನನಸಾಗುವ ಸಾಧ್ಯತೆ ಕೂಡ ಇದೆ. ಅದೇ ಇನ್ನು ಕುಟುಂಬ ಜೀವನದಲ್ಲಿ ನೀವು ಸಿಂಹರಾಶಿಯವರು ರಕ್ಷಕನ ಒಂದು ಪಾತ್ರ ವಹಿಸುವವರು. ಆದರೆ ನಿಮ್ಮ ಧರ್ಮ, ನಿಮ್ಮ ಒಂದು ಮೌನದಿಂದ ಆದರೆ ಕೆಲವೊಮ್ಮೆ ಅಂತರ ಕೂಡ ಉಂಟಾಗಬಹುದು. ಆದರೆ ಈಗ ನೀವು ಪರಿಸ್ಥಿತಿ ಬದಲಾಗ್ತಾ ಇದೆ. ನಿಮ್ಮ ಮಾತುಗಳಿಗೆ ಮನೆಯವರ ಬೆಲೆಯನ್ನು ನೀಡ್ತಾರೆ.
ಕಮ್ಯುನಿಕೇಷನ್ ಕೂಡ ಆದಷ್ಟು ಸುಧಾರಿಸಿದೆ. ದಾಂಪತ್ಯದಲ್ಲಿ ಇದ್ದ ಒತ್ತಡ ಕಡಿಮೆ ಆಗುತ್ತೆ. ಇನ್ನು ಯಾರು ಮದುವೆ ಆಗಿಲ್ಲೋ ಅವರಿಗೆಲ್ಲ ಗೌರವಯುತ ಸಂಬಂಧದ ಯೋಗ ಕೂಡ ಬರ್ತಾ ಇದೆ. ತಂದೆ ತಾಯಿಯ ಆರೋಗ್ಯದಲ್ಲಿ ಚೇತರಿಕೆ ಅನ್ನೋದು ಕಂಡುಬರುತ್ತೆ. ಮನೆಯಲ್ಲಿನ ಸಂತೋಷದ ಕ್ಷಣಗಳು ಹೆಚ್ಚಾಗುತ್ತೆ. ಆರೋಗ್ಯದ ವಿಷಯದಲ್ಲಿ ಸಿಂಹರಾಶಿಯವರು ಹೃದಯ, ಬೆನ್ನು ಅಥವಾ ರಕ್ತದ ಒತ್ತಡ ಸಂಬಂಧಿತ ಸಮಸ್ಯೆಗಳನ್ನು ನಿರ್ಲಕ್ಷಿಸಬಾರದು. ಇದನ್ನೆಲ್ಲ ನಿರ್ಲಕ್ಷಿಸಿದರೆ ಮುಂದೆ ಅದೇ ದೊಡ್ಡದಾಗುತ್ತೆ. ಆದರೆ ಡಿಸೆಂಬರ್ 23 ನಂತರ ನಿಮ್ಮ ಜೀವನ ಶೈಲಿ ಬದಲಾವಣೆ ಮಾಡಲೇಬೇಕು. ನೀವು ಮನಸ್ಸು ಶಾಂತವಾದಂತೆ ದೇಹವು ಚೇತರಿಸಿಕೊಳ್ಳುತ್ತೆ. ಯೋಗ, ವ್ಯಾಯಾಮ ಮತ್ತು ನಿಯಮಿತ ವಿಶ್ರಾಂತಿ ನಿಮ್ಮೊಳಗಿನ ಶಕ್ತಿಯನ್ನು ಮತ್ತೆ ಜಾಗೃತಗೊಳಿಸುತ್ತೆ. ಮುಖದಲ್ಲಿ ರಾಜಸ ತೇಜಸ್ಸು ಕಾಣಿಸುತ್ತೆ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರಭಾವ ಹೆಚ್ಚಾಗುತ್ತೆ. ಜನರು ನಿಮ್ಮ ಮಾತನ್ನು ಕೇಳೋದಕ್ಕೆ ಹಾತೊರಿತಾರೆ. ಆಧ್ಯಾತ್ಮಿಕವಾಗಿ ಈ ಸಮಯದಲ್ಲಿ ನಿಮ್ಮ ಅಂತರಾತ್ಮ ಬಲಗೊಳ್ಳುತ್ತೆ. ದೈವ ಬಲದ ಮೇಲೆ ನಂಬಿಕೆ ಗಟ್ಟಿಯಾಗುತ್ತೆ. ನಿಮ್ಮ ಜೀವನದಲ್ಲಿ ನಡೆದ ಅನ್ಯಾಯಗಳಿಗೆ ದೈವಿಕ ನ್ಯಾಯ ದೊರೀತಾ ಇದೆ ಎಂಬ ಈ ಭಾವನೆ ನಿಮಗೆ ಮೂಡುತ್ತೆ. ಧ್ಯಾನ, ದಾನ, ಸೇವೆಗಳ ಕಡೆಗೆ ಮನಸ್ಸು ಸೆಳೆಯುತ್ತೆ. ಒಳಗಿನ ಧ್ವನಿ ನಿಮಗೆ ಸರಿಯಾದ ನಿರ್ಣಯಗಳನ್ನು ತೆಗೆದುಕೊಳ್ಳೋದಕ್ಕೆ ಮಾರ್ಗದರ್ಶನ ನೀಡುತ್ತೆ. ಯಾರನ್ನು ನಂಬಬೇಕು, ಯಾರಿಂದ ದೂರ ಇರಬೇಕು ಎಂಬುದು ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದು ದೈವಿಕ ರಕ್ಷಣೆಯ ಸಂಕೇತ. ಡಿಸೆಂಬರ್ 23 ಎನ್ನುವುದು ಸಿಂಹರಾಶಿಯವರ ಪಾಲಿಗೆ ಕೇವಲ ಒಂದು ದಿನಾಂಕವಲ್ಲ, ಅದು ನಿಮ್ಮ ರಾಜಸ ಶಕ್ತಿಯ ಪುನರ್ಜನ್ಮ. ಇಷ್ಟು ದಿನ ಮಂಕಾಗಿದ್ದ ನಿಮ್ಮ ಕಿರೀಟ ಮತ್ತೆ ಹೊಳೆಯೋದಕ್ಕೆ ಪ್ರಾರಂಭವಾಗುತ್ತೆ. ಈ ರಹಸ್ಯ ಪವಾಡ ಮತ್ತು ಹೊಸ ವ್ಯಕ್ತಿಯ ಆಗಮನ ನಿಮ್ಮ ಮುಂದಿನ ಹಲವು ವರ್ಷಗಳ ಬದುಕಿಗೆ ದೃಢ ನೆಲೆಯನ್ನು ಹಾಕುತ್ತೆ. ಹಳೆಯ ನೋವು, ಅವಮಾನ, ಸಂಶಯಗಳನ್ನು ಬಿಟ್ಟು ಹೊಸ ಅವಕಾಶಗಳಿಗೆ ಧೈರ್ಯದಿಂದ ಮುಂದೆ ಬಂದರೆ ಈ ಅದೃಷ್ಟ ನಿಮ್ಮ ಜೊತೆಗೆ ಬರುತ್ತೆ. ಪ್ರಕೃತಿಯ ನಿಮ್ಮ ಪರವಾಗಿರಬೇಕಾದ್ರೆ ನಿಮ್ಮನ್ನು ಯಾರು ತಡೆಯೋದಕ್ಕೆ ಸಾಧ್ಯ ಇಲ್ಲ. ಎಲ್ಲರಿಗೂ ಶುಭವಾಗಲಿ ಎಂದು ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.